ಮಂಗಳವಾರ ಪಾವಗಡ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ತ್ರೈಮಾಸಿಕ ಸಭೆಯನ್ನು ಶಾಸಕರಾದ ಎಚ್.ವಿ. ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು. ಈ ವೇಳೆ ಶಾಸಕರಾದ ಎಚ್.ವಿ. ವೆಂಕಟೇಶ್ ತಾಲೂಕು ಮಟ್ಟದ ಅಧಿಕಾರಿಗಳ ಕಿವಿ ಹಿಂಡಿದ್ದಾರೆ. ಇಷ್ಟ ಇದ್ದರೆ ಕೆಲಸ ಮಾಡಿ, ಇಲ್ಲಾಂದರೆ ಪಾವಗಡ ತಾಲೂಕನ್ನು ಬಿಟ್ಟು ತೊಲಗಿ ಎಂದು ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬೆಸ್ಕಾಂ ಇಂಜಿನಿಯರ್ ಕೃಷ್ಣಮೂರ್ತಿ ಅವರನ್ನು ನೀನು ಡಿಪಾರ್ಟ್ಮೆಂಟ್ಗೆ ನಾಲಾಯಕ್ ಎಂದು ಅವರನ್ನು ಛೇಡಿಸಿದ್ದಾರೆ. ಬನ್ನಿ, ಹಾಗಾದರೆ ಅವರು ಯಾವ ರೀತಿಯಾಗಿ ಕೃಷ್ಣಮೂರ್ತಿ ಅವರನ್ನು ಚಳಿ ಬಿಡಿಸಿದ್ದಾರೆ ಅನ್ನೋದನ್ನು ನಾವು ನೀವೆಲ್ಲ ನೋಡೋಣ. ಹಿಂದಿಂದ ಹೇಳ್ತಾರೆ 2023ರಿಂದ ಕೃಷ್ಣಮೂರ್ತಿ ಅವರು ಟಿಸಿಗಳ ವಿಚಾರದಲ್ಲಿ ಮಾಹಿತಿಯನ್ನು ನೀಡುವಾಗ ತಡಬಡಿಸಿದಾಗ ಶಾಸಕರಾದ ಎಚ್.ವಿ. ವೆಂಕಟೇಶ್ ಕೃಷ್ಣಮೂರ್ತಿ ಅವರನ್ನು ತೀವ್ರ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ನಿಮ್ಮ ಹತ್ರ ಬಂದೈತಿ ಎರಡು ವರ್ಷ ನೀವು ಲೈನ್ ಎಳೆದಿಲ್ಲ, ಟಿಸಿ ಹಾಕಿಲ್ಲ, ಆ ಬಡವರಿಗೆ ಸರ್ಕಾರದಿಂದ ಕೊಡೋ ಸೌಲಭ್ಯ ಕೊಟ್ಟು ಇಲ್ಲ ಸರ್, ನಮ್ಗೆ ಆ ಥರ ಯಾವುದು ನಿಮ್ದೇ ಕಂಡ್ರಿ ಪ್ರಾಬ್ಲಮ್. ಇದು ಬೆಳಗಾದ್ರೆ ರೈತ ಕೇಳೋದು ಕರೆಂಟ್ ಸರ್ವಿಸ್. ನೀವೇನು ಮಾಡ್ತೀರ, ರಕ್ತ ಇಡ್ತೀರ. ಈ ಕಡೆ AEE, ಆ ಕಡೆ ಜೆಇಗಳು, ಈ ಕಡೆ ಲೈನ್ ಮ್ಯಾನ್ಗಳು ಆತ್ಮಹತ್ಯೆ ಮಾಡ್ಕೊಂಡು ಅಷ್ಟು ಕಾಟ ಕೊಡ್ತೀರ. ಕೇಳಿಲ್ಲಿ ಮಾಡ್ತಾ ಇರ್ತೀರಲ್ಲ, ವಾರ 4-3 ಸಲ ಇದಕ್ಕೆ ಟಿಸಿಗಳಿಗೆ ಬರೇ ಇದೆ ಕಂಪ್ಲೇಂಟ್ಸ್. AEE ಅಂದರೆ ಜೈಲು ನಡಗಬೇಕು, 4 ಸೆಕ್ಷನಲ್ಲಿ ಇರೋರು ಹಂಗೆ ಇರಬೇಕು. ನೀನು ಅವರು ನಡೀತು, ಅದು ತಪ್ಪು. ಆದಷ್ಟು ಬೇಗ ಯಾವನ ಟೆಂಡರ್ ಆಗಿದೆ ಇವರು ಹಾಕ್ರಿ, ಕರೆದು ಏನಾದ್ರು ತಾಂಡು ನೋಡಿದ್ರಿ. ಈ ಟೆಂಡರ್ ತಗೊಂಡ್ಬಿಡ್ತಾರೆ, ಅವ್ನಿಗೆ ಇಷ್ಟು ಬಂದಾಗ 1-2 ವರ್ಷ ಆಗಿದೆ. ಪಾವಗಡ ಪೊಲೀಸ್ ಠಾಣಾ CPS ಸುರೇಶ್ ಅವರು ಅಪರಾಧಗಳ ಕಡಿವಾಣದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಭೆಯಲ್ಲಿ ಅದೇ ಕಾರಣಕ್ಕೋಸ್ಕರ ನಾವು 4 ದಿಕ್ಕಲ್ಲೂ ಕೂಡ ಸೋಮವಾರ ಎಸ್ಪೆಷಲಿ ಮತ್ತು ಶನಿವಾರ ಕೇಸುಗಳನ್ನು ಮತ್ತೆ ನಿಂತಿರ್ತೀವಿ. ವಿಸಿಬಲ್ ಕೇಸ್ಗಳು ಅವೆರಡು ದಿನ ಅಫೆನ್ಸ್ ಆಗಿದ್ದಕ್ಕೋಸ್ಕರ ಈಗ ನಾರ್ಮಲ್ ಬಂದಿದೆ. ನೈಟ್ ಸ್ವಲ್ಪ ಕಷ್ಟ ಜಾಸ್ತಿ ಆಗ್ತಾ ಇತ್ತು, ಅದಕ್ಕೋಸ್ಕರ CCTV ಕೊರತೆ ಭಾಳ ಇತ್ತು. ಈಗ ಮುನ್ಸಿಪಲಿಂದ 5 ಲಕ್ಷ ರೂಪಾಯಿ ಅಮೌಂಟನ್ನು ಅದಕ್ಕೆ ಡೆಪಾಸಿಟ್ ಮಾಡಿದ್ದಾರೆ. ಒಂದು 5 ಅಂದರೆ ಹೈ ಪ್ರೊಫೈಲ್ ಕ್ಯಾಮ್ರಾಗಳು 10 ಹಾಕ್ಬೋದು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿದ್ವಿ. ಅವರು ಒಪ್ಕೊಂಡಿದ್ದಾರೆ. ಟೆಂಡರಿಂಗ್ ಆಗಿರ್ತಾರೆ, ಅದು ನಮ್ಮದು ವಾರ 15 ದಿನದಲ್ಲಿ ಇನ್ಸ್ಟಾಲ್ ಆಗುತ್ತೆ. ಪ್ರಮುಖ ಸ್ಥಳಗಳಲ್ಲಿ CCTV ಹಾಕ್ತಾ ಇದ್ವಿ. ನಮ್ಮ ಕಡೆಯಿಂದ ಏನಾದರೂ ನಮ್ಮ ಇಲಾಖೆಯಲ್ಲಿ ಅಥವಾ ಬೇರೆ ಗೊತ್ತಿರೋ ಮುಖಾಂತರ ಹಾಕ್ತಿದ್ರೆ ಭಾಳ ಒಳ್ಳೆಯದಾಗ್ತದೆ. ಈಗ ಟೌನಲ್ಲಿರ್ತಕ್ಕಂಥವು ಯಾವ ಮೇಜರ್ ರೋಡಲ್ಲೂ ಕೂಡ CCTV ಇಲ್ಲ. ಯಾರಿಗೂ ಕೂಡ ನಾವು ವಾಚ್ ಮಾಡೋಕ್ಕಾಗ್ತಾ ಇಲ್ಲ. ಈಗೆಲ್ಲ ಕಳ್ಳರಲ್ಲಿ ಕುತ್ಕೊತಿರೋದ್ರಿಂದ ಮ್ಯಾಕ್ಸಿಮಮ್ ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ. ಅವರು ಜಾಸ್ತಿ ಗಾಡಿಯಲ್ಲಿ ಬರ್ತಾರೆ, ಇಲ್ಲ ಅಂತಂದರೆ ಬೇರೆ ವೆಹಿಕಲ್, ಪ್ರೈವೇಟ್ ವೆಹಿಕಲ್ ಬರ್ತಾರೆ, ಅಲ್ಲಿ ಪಾಸ್ ಆಗಿರ್ತಾರೆ. ಆಂಧ್ರದಲ್ಲಿ ಜಾಸ್ತಿ ಜನ ಬಂದು ಕಳ್ತನ ಮಾಡ್ತಾರೆ. ಹೌದು ಸರ್, ಅವರೇ ಸರ್ ಇವರು ಸಿಕ್ಕಿರೋದಕ್ಕೆ ಇದುವರೆಗೂ ಪತ್ತೆ ಮಾಡಿರೋದು ಆಂಧ್ರದವ್ರನ್ನೇ. ಮತ್ತು ಇರಾನಿ ಗ್ಯಾಂಗನ್ನು ನಾವು ರಿಟರ್ನಾಗಿ ಹಿಡಿದಿದ್ವಿ. ನಮ್ಮ ಸ್ಟೇಷನ್ 2 ಕೇಸ್ ಪತ್ತೆ ಆಯಿತು. ಟೋಟಲ್ ಡಿಸ್ಟಿಕಲ್ಲಿ 22 ಕೇಸು ಪತ್ತೆ ಆಗಿತ್ತು. ಇದೇ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅವ್ರನ್ನ ರಿಟರ್ನಾಗಿ ಹಿಡಿದಿದ್ವಿ. ಏನಾಗ್ತದೆ, ಗುರುತಿಕಲ್ಲಿದೆ, ಅಲ್ಲಿ ಸ್ವಲ್ಪ ಇರಾನಿ ಗ್ಯಾಂಗ್ ಜಾಸ್ತಿ ಇದೆ. ಹಿಂದೂಪುರದಲ್ಲಿದ್ದಾರೆ, ಅವರೆಲ್ಲ ಸಾಯಂಕಾಲ ಟೈಮು ಬಂದೇ ಬರ್ತಾರೆ. ಹೀಗಾಗಿ ಅದು ಕೂಡ ಅವಾಯ್ಡ್ ಆಗಿದೆ. ನಾವು ಮತ್ತು ಮಧುಗಿರಿ ಹಾಕಿರುತ್ತೆ, ಅವರು ಕೂಡ ಮೊನ್ನೆ ಹತ್ರ ಹಾಕಿರೋ ಕೇಸು ಅವಾಯ್ಡ್ ಆಗಿದೆ. ಆದರೂ ಕೂಡ ವಾಚ್ ಮಾಡಬೇಕು. ಈಗೆಲ್ಲ ಬಂಗಾರ ರೇಟ್ ಜಾಸ್ತಿ ಆಗಿರೋದ್ರಿಂದ ಬೇರೆ ಕಟ್ಟನ ಬಿಟ್ಬಿಟ್ಟು ಅಟ್ಲೀಸ್ಟ್ ಒಂದು 5 ಗ್ರಾಮ್ 10 ಗ್ರಾಮ್ ಅವ್ರಿಗೆ ಸಿಕ್ಕರೂ ಒಳ್ಳೆ ಅಮೌಂಟ್ ಅಂತ ಹೇಳ್ಬಿಟ್ಟು ಜಾಸ್ತಿ ಅದಕ್ಕೆ ಕೈ ಹಾಕ್ತಿದ್ದಾರೆ. ಇನ್ನು ಈ ಒಂದು KDP ಸಭೆಗೆ ಪಾವಗಡ ಪಟ್ಟಣದ ಸಬ್ ರಿಜಿಸ್ಟ್ರಾರ್ ಆದಂಥ ರಾಧಮ್ಮ ಅವರು ಗೈರಾದ ಹಿನ್ನೆಲೆಯಲ್ಲಿ ಅವರನ್ನು ಕೂಡಲೇ ಅಮಾನತುಪಡಿಸಲು ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಇನ್ನು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆಯನ್ನು ನಡೆಸಿದ ಶಾಸಕರಾದ ಎಚ್.ವಿ. ವೆಂಕಟೇಶ್ ಸರ್ಕಾರದ ಯೋಜನೆಗಳನ್ನು ಸಾಧ್ಯವಾದಷ್ಟು ಅರ್ಹ ಫಲಾನುಭವಿಗಳಿಗೆ ತಲುಪಿಸಿ ಎಂದು ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ವೇಳೆ ತಹಶೀಲ್ದಾರ್ DN ವರದರಾಜು, ಇಒ ಜಾನಕಿರಾಮ್ ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಂಥ ಪಾಪಣ್ಣ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು.
ಮಾಡಿ ಕಾನೂನು ಪ್ರಕಾರ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.